ಸ್ನೇಹಿತರೆ ನಮಸ್ಕಾರ. ಎಸ್ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ ಇಂದಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಲೇಖನವನ್ನ ಪ್ರಕಟ ಮಾಡಿದ್ದಾರೆ. ನೇಮಕಾತಿ ಪರೀಕ್ಷೆ ಅಧಿಸೂಚನೆವರೆಗೂ ಕಾಯುವುದೇಕೆ ಅಂತೇಳಿ ಅದರ ಒಂದು ಲೇಖನೆಯ ಟೈಟಲ್ ಇದೆ. ಆ ಒಂದು ಲೇಖನ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಒಂದು ಸ್ಲೈಡ್ ಅಲ್ಲಿ ಟೋಟಲ್ ಆರ್ಟಿಕಲ್ ಕವರ್ ಆಗಿರೋದ್ರಿಂದ ಇಲ್ಲಿ ಅಕ್ಷರ ಚಿಕ್ಕದಾಗಿ ಕಾಣಿಸ್ತಂತಂದು ಅದನ್ನ ಡಿವೈಡ್ ಮಾಡಿ ಹಾಕಿದ್ದೀನಿ. ಅದನ್ನ ಮುಂದೆ ನೋಡ್ತಾ ಹೋಗೋಣ. ನೇಮಕಾತಿ ಪರೀಕ್ಷೆಗಾಗಿ ಪತ್ರಿಕೆಯಲ್ಲಿ ಪ್ರಕಟವಾದ ಅಧಿಸೂಚನೆ ನೋಡುತ್ತಲೇ ಅಭ್ಯರ್ಥಿಗಳು ಎದ್ದು ಕೂರುತ್ತಾರೆ. ಇರುವುದು 40 ದಿನಗಳು, ರಾಶಿಗಟ್ಟಲೆ ಸಿಲೆಬಸ್, ಪುಸ್ತಕ ಹೊಂದಿಸಲು ಅಲೆದಾಟ, ಅರ್ಜಿ ಹಾಕಲು ತಾಕಲಾಟ, ಅದರ ಮಧ್ಯೆ ಕೆಲಸ ಸಿಗುತ್ತದೋ ಇಲ್ಲವೋ ಎಂಬ ವಿಚಿತ್ರ ಚಡಪಡಿಕೆ. ಜೊತೆಗೆ ಒಂದಷ್ಟು ಭಯ, ಒತ್ತಡ, ಓದಬೇಕಾದದ್ದನ್ನು ಓದಲಾಗದೆ, ಬರೆಯಬೇಕಾದದ್ದನ್ನು ಬರೆಯಲಾಗದೆ, ಪರೀಕ್ಷೆ ಕೊಠಡಿಯಲ್ಲಿ ಬೆವರಿನ ಮಳೆ. 40 ದಿನಗಳ ಹೋರಾಟ ಮಕಾಡೆ, ಮತ್ತೊಂದು ಅಧಿಸೂಚನೆವರೆಗೂ ಕಾಯುತ್ತಾ ಕೂರುವ ಹಣೆಬರಹ. ಕಾಯುತ್ತಾ ಕೂರುವಿರೋ, ತಯಾರಿಗೆ ಕೂರುವಿರೋ ಎನ್ನುವುದು ಬಹಳ ಮುಖ್ಯ. ಅದರ ಮೇಲೆಯೇ ಗೆಲುವು ನಿರ್ಧರಿಸಲ್ಪಡುತ್ತದೆ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂದ್ರೆ ಇಡೀ ನಮ್ಮ ಒಂದು ಮನಸ್ಥಿತಿಯನ್ನೇ ಈ 2 ಪ್ಯಾರಾಗಳಲ್ಲಿ ಅವರು ಬದಲಿಸ್ತಾ ಇದ್ದಾರೆ. ಏನಂದ್ರೆ ನೇಮಕಾತಿ ಪರೀಕ್ಷೆ ಯಾವಾಗ ಒಂದು ಗೆಜೆಟ್ ಬರುತ್ತೆ ಅಥವಾ ಯಾವಾಗ ಅಧಿಸೂಚನೆ ಆಗುತ್ತೆ ಆವಾಗ ನಮ್ಮ ಆಸ್ಪಿರೆಂಟ್ಸ್ ಏನ್ ಮಾಡ್ತಾರೆ, ಓದ್ಲಿಕ್ಕೆ ಆರಂಭ ಮಾಡ್ತಾರೆ. ಆ ಸಮಯದಲ್ಲಿ ಅಂದ್ರೆ ಅಧಿಸೂಚನೆ ಆದಾಗ ನಮ್ಗೆ ಸಿಗೋದು ಎಷ್ಟು ದಿನ ಸಿಗುತ್ತೆ? 40 ದಿನಗಳು. ಯಾಕೆ ಅಷ್ಟು ಕಡಿಮೆ ಸಿಗುತ್ತೆ ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು 20 ರಿಂದ 30 ದಿನ ಟೈಮ್ ಕೊಡ್ತಾರೆ. ಅದಾದ ನಂತರ ನಮ್ಮ ಎಲ್ಲ ಅಪ್ಲಿಕೇಶನ್ ಗಳನ್ನ ಅವರು ವೆರಿಫೈ ಮಾಡಿ ನಮ್ಗೆಲ್ಲ ಹಾಲ್ ಟಿಕೆಟ್ ಅವೆಲ್ಲ ಬಿಡ್ಲಿಕ್ಕೆ ಒಂದು 20 ದಿನ ಟೈಮ್ ತಗೋಬಹುದು. ಹೆಚ್ಚು ಕಡಿಮೆ 40 ರಿಂದ 50 ದಿನ ಮಾತ್ರ ನಮ್ಗೆ ಅಧಿಸೂಚನೆ ನಂತರ ಸಿಗುವಂತ ಸಮಯ. ಸೊ ಆ ಒಂದು ಸಮಯದಲ್ಲಿ ಎಷ್ಟಿರುತ್ತೆ ಸಿಲೆಬಸ್ ಅಂತಂದ್ರೆ ಪ್ರತಿಯೊಂದಕ್ಕೂ ಕೂಡ ಇವನ್ 1 to 5th ಟೀಚರ್ ಆಗ್ಬೇಕಾದ್ರೂ ಕೂಡ ಎಷ್ಟು ಸಿಲೆಬಸ್ ಇದೆ ಅಂತಂದ್ರೆ ಅದು GK ಸಿಲೆಬಸ್ ನ ಓದೋದೇ ಸುಮಾರು ಒಂದು 2 ತಿಂಗಳ ತಗೊಳುತ್ತೆ. ಅಂದ್ರೆ ಅಷ್ಟು ಸೋರ್ಸ್ ನ ಕಲೆಕ್ಟ್ ಮಾಡ್ಕೊಂಡು ನಾವು ಓದೋದೇ ಅಷ್ಟು ಇರುತ್ತೆ. ಸೊ ಅದನ್ನ ರಿವಿಷನ್ ಮಾಡೋದು ಯಾವಾಗ? ಅದು ಬಿಟ್ಟು ಅದಾದ ನಂತರ ನಮ್ಮ ಮೆಥಡ್ಸ್ ಇರುತ್ತೆ, ಸೈಕಾಲಜಿ ಇರುತ್ತೆ, ಬೇರೆ ಬೇರೆ ವಿಷಯಗಳನ್ನ ಕೂಡ ನಾವು ಓದ್ಬೇಕಾಗುತ್ತೆ. ಸೊ ಹಾಗಾಗಿ ರಾಶಿಗಟ್ಲೆ ಸಿಲೆಬಸ್ ಇರುತ್ತೆ. ಇನ್ನು ಪುಸ್ತಕ ಹೊಂದ್ಸೋದ್ರಲ್ಲೇ ಅಲ್ದಾಟ. ಸೋರ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು. ಆ ಸಮಯದಲ್ಲಿ ಹೆಂಗಾಗುತ್ತೆ ಅಂತಂದ್ರೆ ಯಾವರು ಏನ್ ಹೇಳ್ತಾರೆ ಆ ಸಿಲೆಬಸ್ ಬರ್ಬಹುದು. ಅದನ್ನ ಓದ್ಬೇಕು. ಸೊ ಆ ಒಂದು ಸಮಯದಲ್ಲಿ ಒತ್ತಡಕ್ಕೆ ಒಳಗಾಗ್ಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಎಷ್ಟು ಓದೋದು ಇಂಪಾರ್ಟೆಂಟು, ಅರ್ಜಿ ಹಾಕೋದು ಕೂಡ ಅಷ್ಟೇ ಮುಖ್ಯ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಅಲ್ಲಿ ನಾವು ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಕೂಡ ನೌಕರಿ ಕಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ, ಮೀಸಲಾತಿ ಕಳ್ಕೊಳ್ಳುವ ಸಾಧ್ಯತೆಗಳು ಕೂಡ ಬಹಳಷ್ಟಿರುತ್ತೆ. ಸೊ ಹಾಗಾಗಿ ಆ ಒಂದು ಸಮಯದಲ್ಲಿ ಡಾಕ್ಯುಮೆಂಟ್ಸ್‌ಗೂ ಕೂಡ ನಾವು ಗಮನ ಹರಿಸ್ಬೇಕಾಗತ್ತೆ. ಸೊ ಆ ಟೈಮಲ್ಲಿ ಓದೋದಕ್ಕೂ ಆಗಲ್ಲ, ಅರ್ಜಿ ಸರಿಯಾಗಿ ಹಾಕ್ಲಿಕ್ಕೂ ಕೂಡ ಆಗಲ್ಲ. ಅದಾದ ನಂತರ ಅವುಗಳ ಮಧ್ಯೆ ಕೆಲಸ ಸಿಗುತ್ತದೋ ಇಲ್ಲ ಎಂಬ ವಿಚಿತ್ರ ಚಡಪಡಿಕೆ. ಯಾಕಂದ್ರೆ ಇಷ್ಟು ದಿನ ನಿರುದ್ಯೋಗದಿಂದ ಬಂದಂತವ್ರು ಆ ಒಂದು ಸಮಯದಲ್ಲಿ ಏನಾದ್ರೂ ನೌಕರಿ ಸಿಕ್ಕಿಲ್ಲ ಅಂತಂದ್ರೆ ಏನಾಗ್ಬಹುದೋ ಮುಂದೆ ಅನ್ನೋ ಒಂದು ಭಯ ಕೂಡ ಅಲ್ಲಿ ಇರ್ತಾ ಹೋಗುತ್ತೆ. ಅದರ ಜೊತೆಗೆ ಒತ್ತಡ, ಓದಬೇಕಾದದ್ದನ್ನು ಓದಕ್ಕಾಗಲ್ಲ, ಬರೆಯಬೇಕಾದನ್ನ ಬರಿಲಿಕ್ಕೂ ಆಗಲ್ಲ. ಕೊನೆಗೆ ಹೆಂಗಾಗತ್ತಂತಂದ್ರೆ ಎಕ್ಸಾಮ್ ಅಲ್ಲಿ ಕುಂತಾಗ ಅದು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಆ ಒಂದು ಅನುಭವ. ಯಾಕಂತಂದ್ರೆ ಅಷ್ಟು ಭಯಂಕರ ಅನುಭವ ಆಗ್ತಾ ಇರುತ್ತೆ ಪ್ರಶ್ನೆ ಪತ್ರಿಕೆ ನೋಡಿದ್ಮೇಲೆ. ಇರೋ ಸಮಯವನ್ನ ಹಾಳ್ ಮಾಡ್ಕೊಂಡು ಓದ್ಲಿಕ್ಕೆ ಆಗ್ಲಾರ್ದೆ ಮಂದಿ ಮಾತುಗಳನ್ನ ಕೇಳ್ಕೊಂಡು ಓದೋದನ್ನ ಬಿಟ್ಟು ಆ ಸಮಯದಲ್ಲಿ ಒಂದು ಜ್ಞಾನೋದಯ ಆಗ್ತಾ ಬರುತ್ತೆ. ಏನೆಲ್ಲ ನಾವು ತಪ್ಪು ಮಾಡಿದೀವಲ್ಲ ಎಕ್ಸಾಮ್ ಹಾಲ್ ಅಲ್ಲಿ ಕುಂತಾಗ ನಮ್ಗೆ ಅದರ ಪರಿಜ್ಞಾನ ಬರ್ತಾ ಬರುತ್ತೆ. ಅದಾದ ನಂತರ ಈ 40 ದಿನಗಳ ಹೋರಾಟ ಮಾತ್ರ ನಮ್ಗೆ ಸಿಗ್ತಾ ಹೋಗುತ್ತೆ. 40 ದಿನಗಳ ನಡುವೆ ನಾವು ಏನ್ ಓದಿದೀವಿ ಏನಿಲ್ಲ ಅನ್ನೋದು ನಮ್ಮ ಚರಿತ್ರೆ ನಿರ್ಧಾರ ಆಗ್ತಾ ಬರುತ್ತೆ. ಮತ್ತೊಂದು ಕಡೆ ಏನಾಗುತ್ತಪ್ಪ ಅಂತಂದ್ರೆ ಆ 40 ದಿನದಲ್ಲಿ ಏನಾದ್ರು ಸಕ್ಸಸ್ ಆಗಿಲ್ಲ ಅಂತಂದ್ರೆ ಮತ್ತೊಂದು ಅಧಿಸೂಚನೆವರೆಗೂ ಕಾಯ್ಬೇಕಾಗುತ್ತೆ. ನೀವು ಈಗ್ಲೇ ಊಹೆ ಮಾಡ್ಕೊಂಡಿರ್ಬಹುದು. ಒಂದು ಅಧಿಸೂಚನೆ 2022ರಲ್ಲಿ GPSTR ಆಯ್ತು. ನೆಕ್ಸ್ಟ್ ಅಧಿಸೂಚನೆಗೆ ಹೆಚ್ಚು ಕಡಿಮೆ ಎಷ್ಟು ಟೈಮ್ ತಗೊಳ್ತು ಅಂತಂದ್ರೆ ಇವಾಗ 2025 3 ವರ್ಷ ಮುಗೀತು. ಈ ವರ್ಷ ಅಧಿಸೂಚನೆ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಅದು ಯಾವಾಗ ಆಗುತ್ತೋ ನೋಡೋಣ. ಇನ್ನೂ ಒಂದು 2 ತಿಂಗಳಲ್ಲಿ ಆಗೋ ಸಾಧ್ಯತೆ ಇದ್ದಿರಬಹುದು. ಸೊ ಅಲ್ಲಿವರೆಗೂ ಕೂಡ ಅಂದ್ರೆ ಒಂದು ನೇಮಕಾತಿ ನಂತರ ಮತ್ತೊಂದು ನೇಮಕಾತಿ ಆಗ್ಲಿಕ್ಕೆ ಹೆಚ್ಚು ಕಡಿಮೆ 3 ರಿಂದ 4 ವರ್ಷ ತಗೊಳ್ತಂದ್ರೆ ಈ ಒಂದು ನೇಮಕಾತಿಯಲ್ಲಿ ಏನಾದ್ರೂ ನೀವು ಸಕ್ಸಸ್ ಆಗಿಲ್ಲ ಅಂತಂದ್ರೆ ನೀವು 2028ರವರೆಗೂ ಕಾಯ್ಬಹುದು ಅಥವಾ 2030ರವರೆಗೂ ಕಾಯೋ ಪರಿಸ್ಥಿತಿ ಬಂದ್ರು ಬರ್ಬಹುದು. ಸೊ ಹಾಗಾಗಿ ದಯವಿಟ್ಟು ಓದೋದ್ರ ಕಡೆ ಗಮನ ಕೊಡಿ. ಇಲ್ಲಿ ಅವರು ಒಂದು ಡೈರೆಕ್ಟ್ ವರ್ಡ್ ಅಂದ್ರೆ ಒಂದು ಬಾಣ ಬಿಟ್ಟಿರೋ ತರ ಒಂದು ಶಬ್ದ ಬಿಟ್ಟಿದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಅಧಿಸೂಚನೆವರೆಗೂ ಕಾಯುತ್ತಾ ಕೂರುವ ಹಣೆಬರಹ ಅಂತ ಅದ್ರ ನಂತರ ಕಾಯುತ್ತಾ ಕೂರುವಿರೋ ಅಥವಾ ತಯಾರಿಗೆ ಕೂರುವಿರೋ ಎನ್ನುವುದು ಬಹಳ ಮುಖ್ಯ. ಅದರ ಮೇಲೆಯೇ ಗೆಲುವು ನಿರ್ಧರಿಸಲ್ಪಡುತ್ತದೆ. ಅಂದ್ರೆ ಈ ಒಂದು ಸಮಯದಲ್ಲಿ ಕಾಯ್ತಾ ಕೂರ್ತಿರೋ ಅಂದ್ರೆ ಅಧಿಸೂಚನೆ ಆಗ್ಲಿ ಅಂತ ಕಾಯ್ತಾ ಕೂರ್ತಿರೋ ಅಥವಾ ತಯಾರಿ ಮಾಡ್ತಿರೋ ಅದು
ನಿಮ್ಗೆ ಬಿಟ್ಟಿರೋದು. ಯಾಕಂದ್ರೆ ಗೆಲುವು ನಿರ್ಧಾರ ಆಗೋದು ಈ 2 ಆಪ್ಷನ್ ನಡುವೆ. ಅಂದ್ರೆ ಈಗ ಏನಾದ್ರು ಅಧಿಸೂಚನೆ ಆಗ್ಲಿ ಅಂತ ಏನಾದ್ರು ನೀವು ಕಾಯ್ತಾ ಕುಂತೀರ ಅಂತಂದ್ರೆ ನೌಕರಿ ಬಿಟ್ರಿ. ಇಲ್ಲ ಓದ್ತೀವ ಅಂತಂದ್ರೆ ನೀವು ಮುಂದೆ ಸಕ್ಸಸ್ ಆಗ್ತೀರ. ಇಲ್ಲಿ ಇರೋದು 2 ಆಪ್ಷನ್, 3ನೇ ಆಪ್ಷನ್ ಇಲ್ಲ ಅಲ್ಲಿ. ಸೊ ಹಾಗಾಗಿ 2ರ ಮಧ್ಯೆನೆ ನೀವು ನಿರ್ಧಾರ ಮಾಡ್ಕೊಂಡು ಓದಿದ್ರೆ ಬಹಳಷ್ಟು ಒಳ್ಳೇದಂತ ಅನ್ಸುತ್ತೆ. ಅದಾದ ನಂತರ ಒಂದು ನೌಕರಿ ಬೇಕೆ ಎನ್ನುವವರು ಅಧಿಸೂಚನೆ ಎಂಬ ಗುರುಬಲಕ್ಕೆ ಕಾಯುತ್ತಾ ಕೂರಬಾರದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಒಂದು ನೌಕರಿ ಬೇಕಂತ ಏನಾದ್ರು ನಾವು ನಿರ್ಧಾರ ಮಾಡ್ಕೊಂಡ್ರೆ ಅದು ಗುರುಬಲ ನೋಡೋದು ಅಂದ್ರೆ ಪಂಚಾಂಗ ನೋಡೋದು, ಅದು ಅಧಿಸೂಚನೆ ಅನ್ನೋ ಪಂಚಾಂಗ ಬಿಟ್ಟ ಮೇಲೆ ನಾವು ಓದ್ತೀವಿ ಅಂತಂದ್ರೆ ಅದು ಆ ನೌಕರಿ ಅನ್ನೋ ಕನ್ಸನ್ನ ಮರಿಬೇಕಾಗತ್ತೆ. ಆ, ತಯಾರಿಗೆ ಇಳಿಬೇಕಂದ್ರೆ ಈ ಒಂದು ಗುರುಬಲಕ್ಕೆ ಕಾಯುತ್ತಾ ಕೂರಬಾರದು, ತಯಾರಿಗೆ ಇಳಿಯಬೇಕು. ಅಂತಹ ಓದಿಗೆ ಬರೀ 40-50 ದಿನಗಳು ಸಾಕಾಗುವುದಿಲ್ಲ. ಅಂದ್ರೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಏನಿದೆಯಲ್ಲ, ಆ, ಈಗಿರೋ ಒಂದು ಕಾಂಪಿಟೇಷನ್ ಮಟ್ಟಕ್ಕೆ 40-50 ದಿನದಲ್ಲಿ ಯಾವ ಸಿಲೆಬಸ್ ಕೂಡ ಕವರ್ ಆಗಲ್ಲ. ಆ 40-50 ದಿನದಲ್ಲಿ ಓದಿ ಸಕ್ಸಸ್ ಆದವರು ಕೂಡ ಯಾರು ಇಲ್ಲ. ಸೊ ಹಾಗಾಗಿ ನೌಕರಿ ಬೇಕೆಂಬ ಅಪೇಕ್ಷೆ ಮನದಲ್ಲಿ ಮೂಡಿದ ದಿನವೇ ಓದುವಿಕೆ ಶುರು ಮಾಡ್ಬೇಕು. ಅಂದ್ರೆ ಯಾವತ್ತು ನೀವು ಡಿಸೈಡ್ ಮಾಡ್ತಿರೋ ನನಗೊಂದು ಸರ್ಕಾರಿ ನೌಕರಿ ಬೇಕು, ಆ ನೌಕರಿ ಇದ್ರೆ ನಮ್ಮ ಇಡೀ ಕುಟುಂಬ ಸೆಟ್ ಆಗುತ್ತೆ ಅಂತೇಳಿ ಯಾವತ್ತು ಅನ್ಸುತ್ತೋ ಅವತ್ತೇ ನೀವು ಓದ್ಲಿಕ್ಕೆ ಆರಂಭ ಮಾಡ್ಬೇಕು. ಸಿಲೆಬಸ್ ಇಲ್ಲದೆ ಏನನ್ನ ಓದುವುದು ಎಂಬ ಪ್ರಶ್ನೆ ನಿಮ್ದಾಗಿದ್ರೆ ಏನೇನು ಓದ್ಬೋದು ಎಂಬುದನ್ನ ಈ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೇನೆ ಅಂತಂದು ಬಹಳ ಸುಂದರವಾಗಿ ಕೊಟ್ಟಿದ್ದಾರೆ. ಅದು ಬಹಳಷ್ಟು ಹೆಲ್ಪ್ ಕೂಡ ಆಗುತ್ತೆ. ಫಸ್ಟ್ ಏನಪ್ಪಾ ಅಂತಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ಓದ್ಬೇಕು. ಹಳೆ ಪ್ರಶ್ನೆ ಪತ್ರಿಕೆಯೇ ಹೊಸ ಭರವಸೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಯಾವ ಒಂದು ಹುದ್ದೆ ಬೇಕಂತೇಳಿ ನೀವು ನಿರ್ಧಾರ ಮಾಡಿದ್ರಲ್ಲ, ಆ ಹುದ್ದೆಗೆ ಸಂಬಂಧಪಟ್ಟಂಗೆ ಮತ್ತೆ ಅದರ ಒಂದು ಪರ್ಯಾಯ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಏನ್ ಮಾಡ್ಬೇಕು, ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಓದ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವು GPSTR ಗೆ ಪ್ರಿಪೇರ್ ಆಗ್ಬೇಕಂತ ಅನ್ಕೊಂಡಿದ್ರ, ಸೊ ಅದ್ರ ಜೊತೆಗೆ PST ತಗೊಂಡ್ರೆ HSTR ಸಿಲೆಬಸ್ ಕೂಡ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ಸ್ ನಾವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಮೂರಕ್ಕೂ ಕೂಡ ಒಂದಿಷ್ಟು ಸಾಮ್ಯತೆ ಇದೆ, ಅಲ್ಲಿ ಬಹಳಷ್ಟು ವ್ಯತ್ಯಾಸ ಏನಿಲ್ಲ. ಯಾಕಂದ್ರೆ ಈ ಸೈಕಾಲಜಿ, ಪೆಡಗಾಗಿ ಅವೆಲ್ಲ ಬಂದಾಗ ಮೂರಕ್ಕೂ ಕೂಡ ಆಯಾ ಮಟ್ಟದಲ್ಲೇ ಇರುತ್ತೆ ವಿನಃ ಕಾನ್ಸೆಪ್ಟ್ ಸೇಮ್ ಇರುತ್ತೆ. ಸೊ ಹಾಗಾಗಿ ಆ ರೀತಿ ನಾವೇನ್ ಮಾಡ್ಬೇಕಾಗುತ್ತೆ, ಈ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ತಗೋಬೇಕಾಗುತ್ತೆ. ಇಲ್ಲಿ ನೋಡಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ, ನೀವು ಕಣ್ಣಿಟ್ಟಿರುವ 3-4 ನೌಕರಿಗಳಿಗೆ ಸಂಬಂಧಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಸಂಗ್ರಹಿಸಿ, ಜೊತೆಗೆ ಇತರ ನೌಕರಿಗಳ ನೇಮಕಾತಿಗಾಗಿ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಸಂಗ್ರಹಿಸಿಕೊಳ್ಳಿ. 2 ದಿನ ಕೂತು ಅವುಗಳಲ್ಲಿ ಬಂದಿರುವ ಸಾಮಾನ್ಯ ಅಂಶಗಳನ್ನ ಗುರ್ತು ಮಾಡ್ಕೊಳ್ರಿ. ಅದಾದ ನಂತರ ಬಹುತೇಕ ಪ್ರಶ್ನೆಗಳಲ್ಲಿ ಒಂದು ಸಾಮಾನ್ಯ ಅಂಶ ಇದ್ದೇ ಇರುತ್ತೆ. ನಾ ಹೇಳಿದ್ನಲ್ಲ, GPSTR, HSTR ಮತ್ತು PSTR ಈ ಮೂರಕ್ಕೂ ಕೂಡ ಸೈಕಾಲಜಿ ಸೇಮ್ ಇದೆ, ಸಿಲೆಬಸ್ ಸೇಮ್ ಇದೆ, ಬರೋ ಕಂಟೆಂಟ್ ಕೂಡ ಸೇಮ್ ಇದೆ. ಬಟ್ ಆಯಾ ಮಟ್ಟಕ್ಕೆ ಲೆವೆಲ್ ಚೇಂಜ್ ಆಗ್ಬಹುದೇ ವಿನಃ ಬಟ್ ಕಂಟೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಅದಾದ ನಂತರ ನಾವು GPSTR ಗೆ 6 to 10th ಬುಕ್ಸ್ ಏನ್ ಓದ್ತೀವಲ್ಲ, ಹೈಸ್ಕೂಲ್ಗೂ ಕೂಡ 6 to 10th ಜೊತೆಗೆ ಸ್ವಲ್ಪ ಹೈ ಲೆವೆಲ್ಗೆ ಹೋಗುತ್ತೆ. PU ಮತ್ತೆ ಡಿಗ್ರಿ ಲೆವೆಲ್ಗೆ ಕ್ವಶನ್ಸ್ ಬರ್ಬೋದು ಈಗಿನ ಮಟ್ಟಕ್ಕೆ. 2014-15 ಅಲ್ಲಿ ಕೇಳಿರೋದು ಸಿಂಗಲ್ ಲೈನರ್ ಕ್ವಶನ್ಸ್ ಇದಾವೆ. ಬಟ್ ಅದನ್ನ ಹಿಡ್ಕೊಂಡು ಆ ಪೇಪರ್ಸ್ ಹಿಡ್ಕೊಂಡು ನಾವು ಇವತ್ತು ಸಕ್ಸಸ್ ಆಗ್ತೇವೆ ಅಂದ್ರೆ ಆಗೋದು ಬಹಳಷ್ಟು ಕಡಿಮೆ. ಯಾಕಂದ್ರೆ ಇವಾಗಿನ ಮಟ್ಟ ಬಹಳಷ್ಟು ಬದಲಾವಣೆ ಆಗಿರೋದ್ರಿಂದ ನಾವಿಲ್ಲಿ ನಮ್ಮ ಓದುವ ವಿಧಾನವನ್ನು ಕೂಡ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಮೊದಲು ಕಲೆಕ್ಟ್ ಮಾಡ್ಕೋಬೇಕು. ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ಕೂಡ ನಾವು ಮ್ಯಾಕ್ಸಿಮಮ್ ಹೊಸ ಕ್ವಶನ್ ಜೊತೆಗೆ ಹಳೆ ಪ್ರಶ್ನೆ ಪತ್ರಿಕೆಗಳಿಗೂ ಕೂಡ ನಾವು ಸಾಕಷ್ಟು ಇಂಪಾರ್ಟೆನ್ಸ್ ನ ಕೊಡ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರು ಟೆಸ್ಟ್ ಬರ್ದಿದ್ರ ಅವರೆಲ್ಲ. ಅದರ ಜೊತೆಗೆ ದಿನಪತ್ರಿಕೆಗಳೆಂಬ ಬೆಳಕು ನಮ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಕೂಡ GPSTR ಆಗಿರ್ಬೋದು, HSTR ಮತ್ತೆ PST ಅಲ್ಲೂ ಕೂಡ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಕರೆಂಟ್ ಅಫೇರ್ಸ್ ಬೇಸ್ ಅಲ್ಲಿ ಕ್ವಶನ್ಸ್ ಇರುತ್ತೆ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳಾಗಿರ್ಬೋದು, ಮತ್ತೆ ರಾಜ್ಯ ಪ್ರಚಲಿತ ಘಟನೆಗಳಾಗಿರ್ಬೋದು, ಅವೆಲ್ಲವನ್ನು ಕೇಳ್ತಾರೆ. ಅದಕ್ಕೆ ಹೆಚ್ಚು ಕಡಿಮೆ ಯಾವ್ದೋ ಒಂದು ಪರೀಕ್ಷೆ ಆರಂಭ ಆಗ್ತಾ ಇದೆ ಅಂತಂದ್ರೆ ಅದರ ಹಿಂದಿನ 6 ತಿಂಗಳ ಒಂದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಈ ಮ್ಯಾಗಝಿನ್ ಗಳನ್ನ ನಾವು ಕಂಪಲ್ಸರಿ ಓದ್ಲೇಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿಂದ ಕೂಡ ಬಹಳಷ್ಟು ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸಾಧ್ಯವಾದಷ್ಟು ಯಾವತ್ತಿನ ಪೇಪರ್ ಅವತ್ತೇ ಓದೋ ಪ್ರಯತ್ನವನ್ನ ಮಾಡಿ, ಅದಾದ ನಂತರ ರಿವಿಷನ್ಗೋಸ್ಕರ ನೀವು ಮ್ಯಾಗಝಿನ್ ಅನ್ನ ಬಳಕೆ ಮಾಡಬಹುದು. ಅದಾದ ನಂತರ ದಿನಕ್ಕೆ 2-3 ಪತ್ರಿಕೆಗಳನ್ನ ವಿವರವಾಗಿ ಓದಿ ಅಂತ ಹೇಳಿದ್ದಾರೆ. ಬಟ್ ಈಗ ನೋಟಿಫಿಕೇಶನ್ ಸಮಯದಲ್ಲಿ ಅಷ್ಟು 2-3 ಪತ್ರಿಕೆಗಳನ್ನ ಓದ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರು ಕೂಡ ಪ್ರಜಾವಾಣಿ ಪತ್ರಿಕೆಯನ್ನ ತಪ್ಪದೆ ಕಡ್ಡಾಯವಾಗಿ ಓದೋ ಪ್ರಯತ್ನವನ್ನ ಮಾಡಿ, ಅದು ಬಹಳಷ್ಟು ನಿಮ್ಗೆ ಉಪಯೋಗ ಆಗುತ್ತೆ. ಅದಾದ ನಂತರ ಆ ಅಂತಾರಾಷ್ಟ್ರೀಯ ಆಗು ಹೋಗುಗಳ ಜ್ಞಾನ ನಿಮ್ಗೆ ಸಿಗ್ತಾ ಬರುತ್ತೆ. ಪ್ರಚಲಿತ ವಿಷಯಗಳ ಬಗ್ಗೆ ಈ ಒಂದು ದಿನಪತ್ರಿಕೆಗಳಲ್ಲಿ ಇರುತ್ತೆ. ಏನೇ ಕೇಳಿದ್ರು ಕೂಡ ನೀವು ಬರೆಯಲು ಸಿದ್ಧರಾಗಬಹುದು. ಅಂದ್ರೆ ಕೆಲವೊಮ್ಮೆ ಡಿಸ್ಕ್ರಿಪ್ಟಿವ್ ಟೈಪ್ ಅಂದ್ರೆ ಇಲ್ಲಿ ನಮ್ಮಲ್ಲಿ ಏನ್ ಬರಲ್ಲ, KS ಲೆವೆಲ್ಗೆ, ಮೇನ್ಸ್ ಲೆವೆಲ್ಗೆ ಅದು ಕೊಡ್ತಾ ಹೋಗಿದ್ದಾರೆ. ಸೊ ಅದು ನಮ್ಗೇನಾದ್ರು ಅಪ್ಡೇಟೆಡ್ ಪ್ರಬಂಧಗಳನ್ನ ಬರೆಯೋದು ಅಥವಾ PSI ಏನಾದ್ರು ಬರೆಯೋದಿದ್ರೆ ಅಲ್ಲಿ ಬಹಳಷ್ಟು ಅನುಕೂಲ ಆಗ್ತಾ ಬರುತ್ತೆ. ಅದಾದ ನಂತರ ಪುಸ್ತಕಗಳೆಂಬ ಭರವಸೆಯ ಗೆಳೆಯ.
ನಾವು ಎಷ್ಟೇ ಉನ್ನತ ಹುದ್ದೆಗೆ ಓದಿದ್ರು ಕೂಡ ಬೇಸಿಕ್ ಫೌಂಡೇಶನ್ ನಮ್ಗೇನ್ ಬೇಕು, 6 to 10th ಬುಕ್ಸ್ ಕಡ್ಡಾಯವಾಗಿ ಬೇಕಾಗುತ್ತೆ. ನಾವು ಇಷ್ಟು ದಿನ ಓದಿದ ಪಠ್ಯ ಪುಸ್ತಕಗಳನ್ನ ಎತ್ತಿಟ್ಟುಕೊಳ್ಳುವುದು ತುಂಬಾ ಒಳ್ಳೆಯದು. ವರ್ಷದ ಕೊನೆಯಲ್ಲಿ ಪಠ್ಯ ಪುಸ್ತಕಗಳನ್ನ ರದ್ದಿಗೆ ಹಾಕುವುದಕ್ಕಿಂತ ನಷ್ಟ ಮತ್ತೊಂದಿಲ್ಲ. 6ನೇ ತರಗತಿಯಿಂದ ಪದವಿ ತರಗತಿವರೆಗಿನ ಎಲ್ಲಾ ಪುಸ್ತಕಗಳ ಒಂದ್ ಸೆಟ್ ನಮ್ ಬಳಿ ಇರ್ಬೇಕು. ಅದಲ್ಲದೆ CBSE ಪಠ್ಯ ಪುಸ್ತಕಗಳನ್ನು ಕೂಡ ಸಂಗ್ರಹಿಸ್ಕೊಳ್ಳಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಸೊ ನಮಗೆ ನಾವು ಸ್ಟೇಟ್ ಲೆವೆಲ್ ಪ್ರಿಪೇರ್ ಆಗ್ತಾ ಇರೋದ್ರಿಂದ ಅಥವಾ ನಮ್ಮ ಟೀಚರ್ ಪೋಸ್ಟ್ ಗೆ ಪ್ರಿಪೇರ್ ಆಗ್ತಾ ಇರೋದ್ರಿಂದ 6 to 10th ಬುಕ್ ಡೆಫಿನೆಟ್ಲಿ ನಾವು ಓದ್ಲೇಬೇಕು. ಅದ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಅದಾದ ನಂತರ ಪಠ್ಯ ಪುಸ್ತಕಗಳಲ್ಲಿ ಸಮಾಜ ವಿಜ್ಞಾನ, ಕನ್ನಡ ಭಾಷೆ, ಸಾಮಾನ್ಯ ವಿಜ್ಞಾನ, ಸಾಮಾನ್ಯ ಗಣಿತದ ಬಗ್ಗೆ ಗಮನ ಕೇಂದ್ರೀಕರಿಸಿ. ನೀವ್ ಈಗಾಗಲೇ ಓದಿರೋ ಪುಸ್ತಕಗಳಾದ್ರಿಂದ ಓದೋದು ಮತ್ತೆ ನೆನ್ಪಿಟ್ಕೊಳ್ಳೋದು ಅದು ಅಷ್ಟು ದೊಡ್ಡ ವಿಷಯ ಏನಾಗಲ್ಲ. ಯಾಕಂತಂದ್ರೆ ಒಂದು 10ನೇ ತರಗತಿ ಬುಕ್ ಇದೆ ಅಂತಂದ್ರೆ ಆ ಬುಕ್ ಯಾರ ಲೆವೆಲ್ಗೆ ಇರುತ್ತೆ ಅಂತಂದ್ರೆ 10ನೇ ತರಗತಿಯ ಮಗುವಿನ ಮಟ್ಟಕ್ಕೆ ಇರುತ್ತೆ. ಅಂದ್ರೆ ಅವರಿಗೆ ಬೋಧನೆ ಮಾಡೋರು ನಾವಲ್ಲ. ಅದು ನಮ್ಗೇನು ಅಷ್ಟು ದೊಡ್ಡ ಅರ್ಥ ಆಗದೆ ಇರುವಂತ ವಿಷಯಗಳು ಅದ್ರಲ್ಲಿ ಇರಲ್ಲ. ಬಟ್ ಮಿನಿಮಮ್ ನಾಲೆಜ್ ನಮ್ಮಲ್ಲಿ ಇದ್ದಿರ್ಲೇಬೇಕು. ಸೊ ಹಾಗಾಗಿ ಅದೊಂದು ಕಂಡೀಷನ್ ನಾವಲ್ಲಿ ಹಾಕೊಂಡಿರ್ಬೇಕು. ಪರೀಕ್ಷೆಗಳಲ್ಲಿ ಕೇಳುವ ಸಾಮಾನ್ಯ ಜ್ಞಾನದ ವಿಷಯಗಳು ಪಠ್ಯವನ್ನು ಹೆಚ್ಚು ಆಧರಿಸಿರ್ತವೆ. ಅಂದ್ರೆ ಯಾವ್ದೇ GK ಕ್ವಶನ್ ಬರ್ಲಿ, ಸ್ಟ್ಯಾಟಿಕ್ GK ಆಲ್ಮೋಸ್ಟ್ ರೈಸ್ ಆಗೋದು 6 to 10th ಬುಕ್ ಇಂದಾನೆ. ಯಾಕಂತಂದ್ರೆ ಅಲ್ಲಿರೋ ಕರೆಂಟ್ ಕರೆಂಟ್ ಅಫೇರ್ಸ್ ಏನು ಅಪ್ಡೇಟ್ ಆಗಿರಲ್ಲ, ಅಲ್ಲಿ ಸ್ಟ್ಯಾಟಿಕ್ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಆ ಒಂದು ಬುಕ್ ನ ನಾವು ಕಂಪಲ್ಸರಿ ಓದ್ಲೇಬೇಕು, ಯಾವ್ದೇ ಎಕ್ಸಾಮ್ ಇರ್ಲಿ. ಇವನ್ ನೀವು KS ಗೆ ಸ್ಟಡಿ ಸ್ಟಾರ್ಟ್ ಮಾಡ್ತಾ ಇದೀರ ಅಂತಂದ್ರೆ ಕೋಚಿಂಗ್ ಸೆಂಟರ್ ಅಲ್ಲಿ ಫಸ್ಟ್ ಹೇಳೋದೇನಂತಂದ್ರೆ ಫೌಂಡೇಶನ್ ಗೋಸ್ಕರ ನೀವು 6 to 10th ಬುಕ್ ಓದಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಾವು UPSC ಓದಿದ್ರು ಕೂಡ ಫಸ್ಟ್ ಫೌಂಡೇಶನ್ ಕೋರ್ಸ್ ಅಂತ ಹೇಳಿ CBSE ಸಿಲೆಬಸ್ ನೇ ಅವ್ರು ಆರಂಭ ಮಾಡ್ತಾರೆ. ಎಷ್ಟೋ ಮೇನ್ಸ್ ಪ್ರಶ್ನೆ ಅಂದ್ರೆ UPSC ಮೇನ್ಸ್ ಅಲ್ಲೂ ಕೂಡ ಮ್ಯಾಕ್ಸಿಮಮ್ ಕ್ವಶನ್ಸ್ ಈ CBSE ಬುಕ್ಸ್ ಇಂದ ಬಂದಿರೋದನ್ನ ನಾವು ಸಾಕಷ್ಟು ಚಾನೆಲ್ ಗಳಲ್ಲಿ ಸಾಕಷ್ಟು ಇನ್ಸ್ಟಿಟ್ಯೂಷನ್ ಅವರು ಹೇಳೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಪಠ್ಯ ಪುಸ್ತಕವನ್ನ ನೆಗ್ಲಿಜೆನ್ಸಿ ಮಾಡೋ ಹಾಗಿಲ್ಲ. ಅದಾದ ನಂತರ ಆ ಜಾಲತಾಣದ ಅಂಕದ ಖಜಾನೆ, ಈ ಇಂಟರ್ನೆಟ್ ಅಲ್ಲೂ ಕೂಡ ನಾವು ಸಾಕಷ್ಟು ನೋಡ್ಬಹುದು. ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರ ಸಿಗ್ತವೆ. ಅದ್ರ ಜೊತೆ ಚರ್ಚೆಗಳು, ಪ್ರಬಂಧಗಳು, ಮತ್ತೆ ನಮ್ಗೆ ಏನೆಲ್ಲ ಡೌಟ್ಸ್ ಇದಾವೆ, ಏನೆಲ್ಲ ಸೋರ್ಸ್ ಇದಾವೆ ಅವೆಲ್ಲವನ್ನು ಕೂಡ ನಾವೇನ್ ಮಾಡ್ಬೋದು, ಜಾಲತಾಣದಲ್ಲಿ ನಾವು ನೋಡ್ಬಹುದು. ಅದಾದ ನಂತರ ಇಲ್ಲಿ ಈ ಒಂದು ಸೆಂಟೆನ್ಸ್ ನ ನೋಡೋಣ. ಈ ಒಂದು ಪ್ಯಾರವನ್ನ ನೋಡಿ ನಾನು ಮುಗಿಸ ಹೋಗ್ತೀನಿ. ಯಾವುದೇ ನೌಕರಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅರ್ಜಿ ಕರೆಯುವ ಮುನ್ನ ನಾವೇನು ಇವಾಗೆಲ್ಲ ಹೇಳಿದ್ವಲ್ಲ, ಕರೆಂಟ್ ಅಫೇರ್ಸ್ ಆಗಿರ್ಬಹುದು ಮತ್ತೆ ಪಠ್ಯ ಪುಸ್ತಕ, ಇವುಗಳನ್ನ ಏನಾದ್ರು ನಾವು ಮುಗಿಸ್ಕೊಂಡಿದೀವಿ ಅಂತಂದ್ರೆ ನಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಒತ್ತಡ ಬೀಳಲ್ಲ. ಅವಾಗ ನಾವು ಈಸಿಯಾಗಿ ಯಾವುದೇ ಮೆಂಟಲಿ ಸ್ಟ್ರೆಸ್ ಇರ್ಲಾರ್ದಂಗೆ ನಾವೇನ್ ಮಾಡ್ಬೋದು, ಅಪ್ಲಿಕೇಶನ್ ಹಾಕಿ ನಾವು ಆರಾಮವಾಗಿ ಓದೋದ್ರ ಕಡೆ ರಿವಿಷನ್ ಕಡೆ ಗಮನ ಕೊಡ್ಬೇಕು. ಅಧಿಸೂಚನೆ ಆದಂತ ಸಮಯದಲ್ಲಿ ನಮ್ಗೆ ಬಾಕಿ ಉಳಿದಿರೋದೇನಂದ್ರೆ ಕೊನೆ ಹಂತದ ರಿವಿಷನ್ ಉಳಿದಿರಬೇಕೇ ವಿನಃ ಆಗ ಆರಂಭ ಮಾಡ್ಬಾರ್ದು. ಕೆಲವೊಬ್ರು ಹೆಂಗಪ್ಪ ಅಂತಂದ್ರೆ ಆಲ್ ಟಿಕೆಟ್ ಬಿಟ್ಮೇಲೆ ಓದೋದನ್ನ ಸ್ಟಾರ್ಟ್ ಮಾಡೋ ಇದ್ರಲ್ಲೂ ಕೂಡ ಇರ್ತಾರೆ. ಅಂದ್ರೆ ಅಪ್ಲಿಕೇಶನ್ ಹಾಕಿದಾಗ ಸ್ಟಾರ್ಟ್ ಮಾಡೋರು ಒಂದ್ ಕ್ಯಾಟಗರಿ ಆದ್ರೆ ಆಲ್ ಟಿಕೆಟ್ ಬಿಟ್ಮೇಲೆ ಸ್ಟಾರ್ಟ್ ಮಾಡೋದು ಅದು ಹೈ ಲೆವೆಲ್ ಕ್ಯಾಟಗರಿ ಇರುತ್ತೆ. ಸೊ ಅಲ್ಲಿ ನಾವು ಯಾವ ಇದಕ್ಕೆ ಸೇರ್ತೀವಿ ಅನ್ನೋದು ನಮ್ಗೆ ಬಿಟ್ಟಿರೋದು. ಸೊ ಅರ್ಜಿ ಕರೆಯುವ ಮುನ್ನ ನೀವು ಇಷ್ಟು ವಿಷಯಗಳನ್ನ ಚೆನ್ನಾಗಿ ಓದ್ಕೊಂಡು ಸಿದ್ಧರಿದ್ದರೆ ಒಳ್ಳೆಯದು. ನಂತರ ಅಧಿಸೂಚನೆಯಲ್ಲಿ ಕೊಡಲಾಗುವ ನಿರ್ದಿಷ್ಟ ಪಠ್ಯಕ್ಕೆ ತಯಾರಿ ನಡೆಸಲು ಅನುಕೂಲವಾಗುತ್ತದೆ. ತಯಾರಿಗೆ ಸಮಯವೂ ಸಿಗುತ್ತದೆ, ಜೊತೆಗೆ ಗೆಲುವು ಕೂಡ ದಕ್ಕುತ್ತದೆ. ಎಷ್ಟು ಓದುವಿರೋ ಅಷ್ಟು ಗೆಲುವಿನ ಸಾಧ್ಯತೆ ಹೆಚ್ಚು. ನೋಡ್ರಿ, ಓದ್ಲಾರ್ದೆ ನೌಕರಿ ಪಡೆದವರು ಯಾರಿಲ್ಲ. ಒಂದ್ ವೇಳೆ ವಾಮ ಮಾರ್ಗದಲ್ಲಿ ನೌಕರಿ ಪಡೆದಿದ್ರು ಕೂಡ ಅದು ಅನುಭವಿಸೋರು ಅನುಭವಿಸ್ತಾ ಇರ್ತಾರೆ. ಸೊ ಹಾಗಾಗಿ ಓದೋದ್ರ ಕಡೆ ಗಮನ ಕೊಡಿ. ಓದೋದನ್ನ ಬಿಟ್ಟು ಶಾರ್ಟ್ ಕಟ್ ವೇಸ್ ಅಂತೂ ಯಾವೂ ಇಲ್ಲ. ಸೊ ನೀವು ಓದೋದಕ್ಕೆ ಒಂದ್ ಹೆಜ್ಜೆ ಮುಂದೆ ಬಂದ್ರೆ ನಿಮ್ಗೆ ಗೈಡ್ ಮಾಡ್ಲಿಕ್ಕೆ ಅಥವಾ ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಎಷ್ಟೋ ಜನ, ಎಷ್ಟೋ ಚಾನಲ್ಗಳು ಇದಾವೆ. ಸೊ ಹಾಗಾಗಿ ನಾವೇ ಒಂದ್ ಹೆಜ್ಜೆ ಮುಂದೆ ಹೋಗಿಲ್ಲ ಅಂತಂದ್ರೆ ಯಾರು ಬಂದು ನಮ್ಗೆ ಹೇಳ್ತಾರೆ? ಮನೇಲಿ ಕುಂತವ್ರಿಗೆ ಬಂದು ನೀ ಅದು ಓದಪ್ಪ, CET ಓದಪ್ಪ, KS ಓದಪ್ಪ ಅಂತ ಹೇಳಿ ಯಾರಾದ್ರೂ ಹೇಳ್ತಾರ? ಫಸ್ಟ್ ನಾವು ಒಂದ್ ಹೆಜ್ಜೆ ಮುಂದೆ ಬಂದು ನಾವು ಹುಡುಕ್ಬೇಕು. ನಮ್ಗೆ ತಕ್ಕ ಗುರು ಯಾರು, ಯಾರಿಂದ ನಮ್ಗೆ ವಿಷಯ ಸಿಗುತ್ತೆ, ಯಾರ್ ನಂಬಿದ್ರೆ ನಾವು ಒಂದು ನೌಕರಿಯನ್ನ ಪಡಿಬಹುದು ಅನ್ನೋದನ್ನ ನೀವು ಫಸ್ಟ್ ನಿರ್ಧಾರ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ನಿಮ್ಗೆ ಏನಾದ್ರೂ ಒಂದಿಷ್ಟು ಮಾರ್ಗದರ್ಶನ ಸಿಗುತ್ತಲ್ಲ, ಅವರ ಒಂದು ಗೈಡೆನ್ಸ್ ಅಲ್ಲಿ ನೀವು ಹೋಗಿರಂತಂದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ಅದ್ರ ಜೊತೆಗೆ ಇಲ್ಲಿ ಒಂದು ವಿಷಯ ಹೇಳದ್ನ ಮರ್ತೆ ನಾನು, ಇದ್ರಲ್ಲೇ ಕೊಟ್ಟಿದ್ರು ಏನಂತಂದ್ರೆ ಇಲ್ಲಿದೆ ನೋಡ್ರಿ, ನಿಮಿಷ ಇದೊಂದು ನೋಡೋಣ. ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಾನಸಿಕ ಸಾಮರ್ಥ್ಯಕ್ಕೆ ತಾಲೀಮು ನೀಡುವ ಪ್ರಶ್ನೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತವೆ. ಇವುಗಳಿಗೆ ತಯಾರಿ ನಡೆಸಲು ನೇಮಕಾತಿ ಸಮಯದ ಸಿಲೆಬಸ್ ನ ಅವಶ್ಯಕತೆ ಇಲ್ಲ. ಬಟ್ ಹಳೆ ಪ್ರಶ್ನೆ ಪತ್ರಿಕೆಗಳು ಏನಿದಾವಲ್ಲ ಅವುಗಳನ್ನೇ ಓದ್ಬೇಕಾಗತ್ತೆ. ಅದರ ಜೊತೆಗೆ ಆ
ಸಂ ಇದ್ಯಾವುದು ಅಣಕು ಪರೀಕ್ಷೆಗಳಂತೇಳಿ ಇತ್ತು. ಅಂದ್ರೆ ಟೆಸ್ಟ್ ಸೀರೀಸ್‌ನ ಕೂಡ ಅಟೆಂಡ್ ಮಾಡಿ ಅನ್ನೋದು ಇಲ್ಲಿ ಕೊಟ್ಟಿದ್ರು. ಸೊ ಅದನ್ನ ನೋಡ್ತಾ ಇದ್ದೆ. ಓಕೆ. ಯಾವುದೇ ಒಂದು ನಾವು ಎಕ್ಸಾಮ್ ಬರಿತಾ ಇದೀವಿ ಅಂತಂದ್ರೆ ಅದ್ರ ಬಿಫೋರ್ ನಾವೇನ್ ಮಾಡಬೇಕಾಗತ್ತೆ, ಅಣಕು ಪರೀಕ್ಷೆಗಳನ್ನ ನಾವು ಬರಿಬೇಕಾಗುತ್ತೆ. ಸೊ ಆ ಅಣಕು ಪರೀಕ್ಷೆಗಳನ್ನ ಬರ್ದಾಗ ಮಾತ್ರ ನಮ್ಗೆ ಒಂದಿಷ್ಟು ಸಕ್ಸಸ್ ಸಿಗೋದು ಸಾಧ್ಯತೆ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಆ, ಅಲ್ಲದೆ ಅಣಕು ಪರೀಕ್ಷೆಗಳು ಕೂಡ ನಿಮಗೆ ಇರುವುದರಿಂದ ಅವನ್ನು ತೆಗೆದುಕೊಂಡು ನೀವು ನಿಮ್ಮ ಓದಿನ ಸ್ಥಿತಿಯನ್ನ ಪರೀಕ್ಷಿಸಿಕೊಳ್ಳಬಹುದು. ನಿಮ್ಗೆ ಆತ್ಮವಿಶ್ವಾಸ ನೀಡುವ ಕೆಲಸವನ್ನು ಅಣಕು ಪರೀಕ್ಷೆಗಳು ಮಾಡುತ್ತವೆ. ಅಂದ್ರೆ ನಾವು ಮಾರ್ಕ್ ಟೆಸ್ಟ್ ಅನ್ನ ಎಷ್ಟು ಬರಿತೀವೋ ಅಷ್ಟು ನಮ್ಮ ಸಾಮರ್ಥ್ಯ ನಮ್ಗೆ ಆ, ಪರೀಕ್ಷೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಬರುತ್ತೆ. ಅಲ್ಲಿ ನಮ್ ಲೆವೆಲ್ ಯಾವ್ದಿದೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಅದರ ಜೊತೆಗೆ ನಮ್ಮ ಆತ್ಮವಿಶ್ವಾಸವನ್ನ ಆ, ಒಂದು ಪರೀಕ್ಷೆ ಮಾಡುವ ಕೆಲಸವನ್ನು ಯಾವ್ದು ಮಾಡ್ಕೊಡುತ್ತೆ, ಈ ಮಾರ್ಕ್ ಟೆಸ್ಟ್‌ಗಳು ಅಥವಾ ಟೆಸ್ಟ್ ಸೀರೀಸ್‌ಗಳು ಮಾಡ್ಕೊಡುತ್ತೆ. ಸೊ ಹಾಗಾಗಿ ದಯವಿಟ್ಟು ನೀವು ಎಷ್ಟು ಸಾಧ್ಯನೋ ಎಲ್ಲಿ ಒಳ್ಳೆ ಟೆಸ್ಟ್ ಸಿಗುತ್ತೋ ಅಲ್ಲಿ ನೀವು ಟೆಸ್ಟ್‌ನ ಅಟೆಂಡ್ ಮಾಡಿ. ನಮ್ಮ ಎಸ್‌ಆರ್ ಕ್ಲಾಸಸ್ ವತಿಯಿಂದ ಕೂಡ ಪಿ-ಎಸ್-ಟಿ-ಆರ್, ಜಿ-ಪಿ-ಎಸ್-ಟಿ-ಆರ್ ಮತ್ತು ಎಚ್-ಎಸ್-ಟಿ-ಆರ್, ಟಿ-ಇ-ಟಿಗೆ ಸಂಬಂಧಿಸಿದಂತೆ ಈಗಾಗಲೇ ಸೆಪ್ಟೆಂಬರ್ ಮಂತ್ 3 ಟೆಸ್ಟ್‌ಗಳನ್ನ ಕಂಪ್ಲೀಟ್ ಮಾಡಿದೀವಿ. ಅಕ್ಟೋಬರ್ ಮಂತ್ ಟೆಸ್ಟ್ ಸೀರೀಸ್‌ನ ಎನ್ರೋಲ್ಮೆಂಟ್ ಕೂಡ ಸ್ಟಾರ್ಟ್ ಆಗಿದೆ. ನಿಮ್ಗೆ ಏನಾದ್ರೂ ಈ ಒಂದು ಟೆಸ್ಟ್‌ನ ಮಾಹಿತಿ ಅಗತ್ಯ ಇತ್ತಂದ್ರೆ ಈ 3 ನಂಬರ್‌ಗಳಿಗೆ ನೀವು ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡೋದ್ರ ಮೂಲಕ ನೀವು ಮಾಹಿತಿಯನ್ನ ಪಡಿಬಹುದು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಟೆಸ್ಟ್‌ಗೆ ಜಾಯಿನ್ ಆಗಿ ನಿಮ್ಮ ಒಂದು ಎಬಿಲಿಟಿಯನ್ನ ನೀವು ಟೆಸ್ಟ್ ಮಾಡ್ಕೊಳ್ಬಹುದು. ಅದಾದ ನಂತರ ಈ ಟೆಸ್ಟ್ ಬಂದ್ಬಿಟ್ಟು ಜಸ್ಟ್ ₹75 ನಾವು ರೀಚಾರ್ಜ್ ಮಾಡ್ಬೇಕಾದ್ರೂ ಕೂಡ ₹300 ಹೋಗುತ್ತೆ. ಬಟ್ ₹75 ಅಲ್ಲಿ ನಮಗೆ 3 ಟೆಸ್ಟ್‌ಗಳು ಒಂದು ತಿಂಗಳಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಒಂದು ಟೆಸ್ಟ್ ಎನ್ವೈರನ್ಮೆಂಟ್ ಸಿಗ್ತಾ ಹೋಗುತ್ತೆ. ಆಲ್ಮೋಸ್ಟ್ ಗ್ರೂಪ್ ಅಲ್ಲಿ ಕೂಡ ನೀವಿರೋದ್ರಿಂದ ಅಲ್ಲಿ ಸುಮಾರು ಜನ ಸಿಗ್ತಾರೆ ನಿಮ್ಗೆ. ಅಲ್ಲಿ ಇಂಟರಾಕ್ಷನ್ ಒಬ್ರ ಜೊತೆ ಇನ್ನೊಬ್ರು ಮಾತಾಡೋದ್ರಿಂದ ಅಲ್ಲಿ ಲೆವೆಲ್ಸ್ ಗೊತ್ತಾಗುತ್ತೆ. ಯಾರು ಯಾವ ಲೆವೆಲ್ ಅಲ್ಲಿ ಓದ್ತಾ ಇದ್ದಾರೆ ಮತ್ತೆ ನಮ್ ಲೆವೆಲ್ ಏನು ಅನ್ನೋದು ಅಲ್ಲಿ ನಿಮ್ಗೆ ತಿಳಿದು ಬರ್ತಾ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ಸಾಧ್ಯ ಆದ್ರೆ ನೀವು ಪ್ರಜಾವಾಣಿ ಪೇಪರ್‌ನ ಇವತ್ತು ಓದಿ ಆ ಒಂದು ಆರ್ಟಿಕಲ್‌ನ ಪೂರ್ತಿಯಾಗಿ ನೀವೇ ಸ್ವಯಂ ಆಗಿ ಓದಿ ನಿಮ್ಗೆ ಒಂದಿಷ್ಟು ಮಾಹಿತಿ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.